ನಮಸ್ತೆ ಗೆಳೆಯರೆ. ನೋಡಿ, ಈ ಯಂತ್ರ ಎಷ್ಟು ಚಂದ ಇದೆ. ಏನು ಯಂತ್ರನಪ್ಪ ಇದು ಅಂತ ಆಶ್ಚರ್ಯವಾಗುತ್ತಿದೆಯಾ? ಕೇಳಿ. ಶ್ರೀ ಮಹಾವಿಷ್ಣುವಿನ ಮೊಮ್ಮಗನೆಂದೇ ಗುರುತಿಸಲ್ಪಡುವ ಹುಟ್ಟು ಸಾವಿಲ್ಲದ ಶಿವ ಕಂಡುಹಿಡಿದ ಸುದರ್ಶನ ಚಕ್ರದ ಮಾಂತ್ರಿಕ ಸೂಚನೆಗಳನ್ನು ಅನುಸರಿಸಿ ವಿಶ್ವಕರ್ಮನು ತಾಂತ್ರಿಕನಾಗಿ ಸುದರ್ಶನ ಚಕ್ರವೆಂಬ ಯಂತ್ರವನ್ನು ನಿರ್ಮಿಸುತ್ತಾನೆ ಮತ್ತು ಅದನ್ನು ಶಿವಗಣವೆಲ್ಲ ಸೇರಿ ಶ್ರೀ ಮಹಾವಿಷ್ಣುವಿಗೆ ಉಡುಗೊರೆಯಾಗಿ ಕೊಡುತ್ತಾರೆ. ತ್ರಿಮೂರ್ತಿಗಳಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನ ಪ್ರತಿನಿಧಿಯಾಗಿ ಶಂಖವನ್ನು ಹಿಡಿದಿರುವ ವಿಷ್ಣು ಮತ್ತೊಂದು ಕೈ ಬೆರಳಲ್ಲಿ ಚಕ್ರವನ್ನು ಹೊತ್ತಿದ್ದಾನೆ. ಶಂಖ ಶೂನ್ಯದಿಂದ ಸುರುಳಿ ಸುತ್ತಿಕೊಳ್ಳುತ್ತಾ ಅನಂತದವರೆಗೂ ಹಬ್ಬುವ ಸಂಕೇತವಾದರೆ, ಚಕ್ರ ಅನಂತವನ್ನು ನಾಶ ಮಾಡುತ್ತಾ ಶೂನ್ಯಗೊಳಿಸುವ ಪ್ರತೀಕ. ಹಾಗಾಗಿ ಲಯಕರ್ತ ಶಿವ ಸುದರ್ಶನ ಚಕ್ರದ ಸೃಷ್ಟಿಕರ್ತನಾದ. ಹೀಗೆ ಇವೆರಡರ ಮಧ್ಯೆ ಸ್ಥಿತಿಕರ್ತನಾದ ವಿಷ್ಣುವಿನ ಕೈಗಳಲ್ಲಿ ಜಗತ್ತಿನ ಸೃಷ್ಟಿ ಪ್ರಳಯಗಳು ಮಿತಿಮೀರದ ಹಾಗೆ ಸಮತೋಲನದಲ್ಲಿ ಹಿಡಿಯಲ್ಪಟ್ಟಿವೆ. ಲಯ ಅಂದರೆ ಏನಪ್ಪ ಅಂತ ಕೇಳಿದ್ರ, ಲಯ ಅಂದರೆ ಎಲ್ಲವನ್ನ ಲೀನಗೊಳಿಸುವ ನಾಶ. ಪ್ರಳಯ, ಪ್ರಳಯ, ಲಯ. ಪೋಷಕನಾದ ವಿಷ್ಣುವಿಗೆ ಕ್ಷೇತ್ರವಾದ ಭೂದೇವಿ ಪತ್ನಿ. ಆ ಕ್ಷೇತ್ರವನ್ನು ಮೀರಿದ ದುಷ್ಟರ ಸೃಷ್ಟಿಯಾಗಿ ಶಿಷ್ಟರನ್ನು ತುಳಿಯುವಂತಾದಾಗ ಸುದರ್ಶನ ಚಕ್ರ ಜಾಗೃತವಾಗಿ ದುಷ್ಟ ಸಂಹಾರ ಮಾಡುತ್ತದೆ. ಇನ್ನು ಕೃಷ್ಣಾವತಾರದಲ್ಲಿ, ಅಂದರೆ ರಾಮಾವತಾರದ ಸುಮಾರು 8 ಲಕ್ಷ ವರ್ಷಗಳ ನಂತರ ಸುದರ್ಶನ ಚಕ್ರ ಕೃಷ್ಣನಿಗೆ ಹೇಗೆ ದಕ್ಕುತ್ತದೆ ಎಂದರೆ, ಸುದರ್ಶನ ಚಕ್ರವನ್ನು ಅಗ್ನಿಯಿಂದ ರಚಿಸುವ ಸಿದ್ಧಾಂತವನ್ನು ಪರಶುರಾಮ ವಿರಚಿತ ಶ್ಲೋಕಗಳಲ್ಲಿ ಗುರು ಸಂದೀಪನಿಯಲ್ಲಿ ಕಲಿತ ಕೃಷ್ಣ ಅದನ್ನು ಪ್ರಾಯೋಗಿಕವಾಗಿ ಪುನರ್ರಚಿಸುತ್ತಾನೆ. ಈ ವಿಚಾರವನ್ನು ಪುರಾಣಗಳು ಮೂರ್ತೀಕರಿಸಿ ಸಾಕ್ಷಾತ್ ಪರಶುರಾಮನೇ ಬಂದು ಅಗ್ನಿಮುಖೇನ ಸಂದೀಪನಿಯ ಆಶ್ರಮದಲ್ಲಿ ಕೃಷ್ಣನಿಗೆ ಕೊಟ್ಟನು ಎಂದು ಹೇಳುತ್ತವೆ. ನಾರಾಯಣಾಸ್ತ್ರ ಬ್ರಹ್ಮಾಸ್ತ್ರಗಳೂ ಅಷ್ಟೇ ಇಂದಿನ ಅಣ್ವಸ್ತ್ರಗಳ ಹಾಗೆ ಗುಣಲಕ್ಷಣಗಳನ್ನು ಹೊಂದಿವೆ. 2 ಅಣುಗಳನ್ನು ಸೇರಿಸಿದರೆ ನಾರಾಯಣಾಸ್ತ್ರವಾದರೆ, 1 ಅಣುವನ್ನು ಭೇದಿಸಿದರೆ ಬ್ರಹ್ಮಾಸ್ತ್ರವಾಗುತ್ತದೆ. ಇದೇ ರೀತಿ ಜೈನ ಪುರಾಣದಲ್ಲಿ ಭರತೇಶನಿಗೆ ತಂದೆಯಾದ ವೃಷಭ ದೇವನ ಆಯುಧಾಗಾರದಲ್ಲಿ ಚಕ್ರರತ್ನವು ಲಭಿಸುತ್ತದೆ ಎನ್ನುವ ಮಾಹಿತಿ ದೊರಕುತ್ತದೆ. ಶಿವನ ಮತ್ತು ಆದಿನಾಥನಾದ ವೃಷಭದೇವನ ಇತಿಹಾಸ ಅಭ್ಯಸಿಸಿದರೆ ಅವರಿಬ್ಬರೂ ಒಬ್ಬರೇ ಎಂದು ಅನ್ನಿಸುತ್ತದೆ. ಅವರಿಬ್ಬರ ವಾಹನವೂ ವೃಷಭವೇ. ಅವರಿಬ್ಬರೂ ನೆಲೆಸಿದ್ದು ಕೈಲಾಸದಲ್ಲೇ ಮತ್ತು ಅವರಿಬ್ಬರಿಗೂ 2 ಗಂಡು ಮಕ್ಕಳು. ಅವರಿಬ್ಬರ ಹತ್ತಿರ ಈ ತಲಾ 9 ಹಲ್ಲುಗಳ 12 ಭಾಗಗಳ, ಅಂದರೆ 108 ಹಲ್ಲುಗಳ ಸುದರ್ಶನ ಚಕ್ರ ಮಾಡುವ ವಿಧಾನವಿತ್ತು ಎಂದಾಯಿತಲ್ಲವೇ. 72 ಮುಳ್ಳುಗಳ ಈ ಸುದರ್ಶನದಲ್ಲಿ ಶೋಣಿತ ಭಾಗವಾಗಿ 36 ಬಿಂದುಗಳು ಕಾಣುತ್ತವೆ. ಎಲ್ಲವೂ ಸೇರಿ 72 + 36 108 ಹಲ್ಲುಗಳ ಸುದರ್ಶನ ಚಕ್ರ ಕಂಡುಬರುತ್ತದೆ. ಇದರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು ಗೆಳೆಯರೆ. ದಿನಗಟ್ಟಲೆ ಮಾತನಾಡಿದರೂ ಸಾಲುವುದಿಲ್ಲ. ಮಧ್ಯೆ ಕಾಣುವ ಪ್ರತಿಯೊಂದು ಪುಷ್ಪದ ದಳಕ್ಕೂ ಅರ್ಥವಿದೆ. ಅದಕ್ಕೂ ಮಧ್ಯೆ ಕಾಣುವ 2 ತ್ರಿಕೋನಗಳಿಂದ ಆದ ನಕ್ಷತ್ರಕ್ಕೂ ಮಹಾಮಹಿಮ ಯುಗಗಳಷ್ಟು ಮಾತನಾಡುವ ಸಾಮರ್ಥ್ಯವಿದೆ. 8 ದಳ, 16 ದಳ,
ಕಮಲಗಳ ಮೇಲಿರುವಂತಹ ಪುಂಸಗಳು, ಶಲಾಕಾಗ್ರಗಳು ಸೃಷ್ಟಿಯ ನಿಯಮವನ್ನೇ ಒಳಗೆ ಅಡಗಿಸಿಕೊಂಡಿದೆ. ಇದನ್ನು ಮಾಡುವಲ್ಲಿ ಅಹೋರಾತ್ರನಿಗೆ ಪ್ರೇರಣೆ ಮಾಡಿದ ಎಲ್ಲ ದೇವಾನುದೇವತೆಗಳಿಗೂ ವಂದನೆ ಸಲ್ಲಿಸುತ್ತಾ ಧನ್ಯವಾದ. ಅಹೋರಾತ್ರ.